ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಕಾಪು ಬ್ಲಾಕ್ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಸಹಯೋಗದೊಂದಿಗೆ ಮಾಜಿ ಸಚಿವರಾದ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರ ನೇತೃತ್ವದಲ್ಲಿ ಕಾಪುವಿನ ರಾಜೀವ ಭವನದಲ್ಲಿ ರಂಜಾನ್ ತಿಂಗಳ ಸೌಹಾರ್ದ ಇಫ್ತಾರ್ ಕೂಟ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ 3 ಧರ್ಮದ ಧರ್ಮಗುರುಗಳು ಭಾಗವಹಿಸಿದ್ದರು. ಮಜ್ಜೂರು ಮಸೀದಿಯ ಖತೀಬರಾದ ಅಬ್ದುಲ್ ರಶೀದ್ ಸಕಾಫಿ, ಜನಾರ್ದನ ದೇವಸ್ಥಾನದ ಅರ್ಚಕರಾದ ಶ್ರೀಶ ತಂತ್ರಿಗಳು, ಕಟ್ಪಾಡಿ ಚರ್ಚ್ನ ಧರ್ಮಗುರುಗಳಾದ ಪ್ರಸನ್ನರವರು ಕಾರ್ಯಕ್ರಮದಲ್ಲಿ ಹಿತವಚನ ನುಡಿದರು. ಮಾಜಿ ಸಚಿವರಾದ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರು ಮಾತನಾಡಿ, ನಾವು ಸೇವನೆ ಮಾಡುವಂತಹ ಗಾಳಿಯು ಒಂದೇ, ನಾವು ಕುಡಿಯುವಂತಹ ನೀರು ಕೂಡ ಒಂದೇ, ನಮ್ಮ ದೇಹದಲ್ಲಿ ಹರಿಯುವಂತಹ ರಕ್ತವೂ ಒಂದೇ. ನಮ್ಮ ದೇಶವನ್ನ ಒಂದು ಹೂದೋಟಕ್ಕೆ ಹೋಲಿಕೆ ಮಾಡುತ್ತಾರೆ. ಧರ್ಮವು ಶ್ರೇಷ್ಠವಾದದ್ದು. ನಾವು ಧರ್ಮದ ಜೊತೆ ಮಾನವೀಯತೆಯನ್ನ ಮೈಗೂಡಿಸಿಕೊಳ್ಳಬೇಕು. ಅವಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಸೌಹಾರ್ದ ಇಫ್ತಾರ್ ಕೂಟ ಎಂಬುದು ಕೇವಲ ಉಪವಾಸ ಬಿಡುವ ಸಮಯವಲ್ಲ, ಅದು ಪ್ರೀತಿ, ವಿಶ್ವಾಸ ಮತ್ತು ಸಾಮರಸ್ಯದ ಸಂಕೇತ. ಒಟ್ಟಾಗಿ ಕುಳಿತು ಆಹಾರ ಸೇವಿಸುವ ಈ ಸಂಪ್ರದಾಯವು ವಿವಿಧ ಧರ್ಮಗಳ ಮತ್ತು ಸಮುದಾಯಗಳ ನಡುವಿನ ಅಂತರವನ್ನ ಕಡಿಮೆ ಮಾಡಿ ಭಾವೈಕ್ಯತೆಯನ್ನ ಎತ್ತಿ ಹಿಡಿಯುತ್ತದೆ. ಜಾತಿ ಮತಗಳ ಭೇದ ಮರೆತು ಪ್ರೀತಿ ವಿಶ್ವಾಸದಿಂದ ಒಂದಾಗಿ ಆಚರಿಸುವ ಈ ಸೌಹಾರ್ದ ಇಫ್ತಾರ್ ಕೂಟವು ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ತರಲಿ ಎಂದು ಶುಭ ಹಾರೈಸಿದ್ರು. ರಂಜಾನ್ ಮಾಸದ ಈ ಪವಿತ್ರ ಸಮಯದಲ್ಲಿ ನಮ್ಮ ನಡುವಿನ ಸ್ನೇಹ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿ ಎಂದರು. ಹಸಿದವರಿಗೆ ಅನ್ನ ನೀಡುವುದು ಮತ್ತು ಎಲ್ಲರೊಂದಿಗೆ ಸೇರಿ ಆಹಾರ ಹಂಚಿಕೊಳ್ಳುವುದು ಶ್ರೇಷ್ಠ ಗುಣ. ಈ ಇಫ್ತಾರ್ ಕೂಟವು ಮನುಷ್ಯತ್ವದ ಹಬ್ಬವಾಗಲಿ ಎಂದು ನುಡಿದ್ರು. ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ವೈಸು ಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಶರ್ಫುದ್ದೀನ್ ಶೇಖ್, ಡಾಕ್ಟರ್ ಶೇಖ್ ವಯೀದ್ ರವರು ಇಫ್ತಾರ್ ಕೂಟದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನವೀನ್ ಚಂದ್ರ ಶೆಟ್ಟಿ, ನವೀನ್ ಚಂದ್ರ ಸುವರ್ಣ, ದಿವಾಕರ್ ಶೆಟ್ಟಿ, ಶೇಖ್ ವಾಯಿದ್ ದಾವೂದ್, ಹಸನಬ್ಬಾ ಶೇಖ್, ಸಾದಿಕ್ ದಿನಾರ್, ಸೈಯದ್ ನಿಜಾಮುದ್ದೀನ್, ನಿಯಾಜ್ ಪಡ್ಬಿದ್ರಿ, ಜಿತೇಂದ್ರ ಫುರ್ಟಾಡೋ, ವಿಶ್ವಾಸ್ ಅಮೀನ್, ರಿಯಾಜ್ ಮುದ್ರಂಗಡಿ, ಎಂಎಸ್ ಶಾಫಿ, ದೀಪಕ್ ಎರ್ಮಲ್, ಗಣೇಶ್ ಕೋಟ್ಯನ್, ಶಾಂತಲತಾ ಶೆಟ್ಟಿ, ಪ್ರಭಾ ಬಿ ಶೆಟ್ಟಿ, ಅಶ್ವಿನ್, ಅಮೀರ್ ಕಾಪು, ಅಶೋಕ್ ನಾಯರಿ, ಸತೀಶ್ ದೇಜಾಡಿ ಮೊದಲಾದವರು ಉಪಸ್ಥಿತರಿದ್ದರು. ನಮಗಿರುವಂತಹ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ. ಆ ಸಂವಿಧಾನ ನಮ್ಮ ದೇಶದ ಎಲ್ಲ ಜನ 140 ಕೋಟಿ ಜನರು ಕೂಡ ಒಟ್ಟು ಸೇರಿಸುವಂತ ಒಂದು ಸಂವಿಧಾನ ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂತಹ ಹಕ್ಕುಗಳು ನಮಗಿದೆ. ಇಂತಹ ಸಮಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ, ವಿಶ್ವಾಸ ಬದುಕನ್ನು ಕಾಣುವಂತ ಅವಕಾಶಗಳಾಗಬೇಕು. ಹೆಚ್ಚಿನ ಅಂಶ ಇವತ್ತು ನಮ್ಮ ಜೀವನ ಇವತ್ತು ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ವ್ಯತ್ಯಾಸ ಸ್ವಲ್ಪ ಮಟ್ಟಿಗೆ ಅಪಸ್ವರಗಳು, ಅಭಿಪ್ರಾಯ ಭಿನ್ನತೆಗಳು ಕಾಣುವಂತದ್ದು. ಇವತ್ತು ನಮ್ಮಲ್ಲಿ ರಾಜಕೀಯ ಉದ್ದೇಶಗಳ ಬಳಕೆ ಆದಂತ ಸಮಯದಲ್ಲಿ ಮಾತ್ರ ಅಪಸ್ವರಗಳನ್ನು ಕಾಣ್ತೇವೆ. ಆದರೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಮ್ಮ ಜೀವನ ಕೂಡ ಜೀವನ ನಡೆಸುವುದರಲ್ಲಿ ಕೂಡ ಒಂದು ಧರ್ಮದವರು ಮತ್ತೊಂದು ಧರ್ಮದವರಿಗೆ ಸಹಕರಿಸಿದಂತ ಅನೇಕ